ಇವತ್ತು ಕೂಡ ಕೆಲವರು ಅವ್ರನ್ನ ನೆನಪು ಮಾಡ್ಕೊಳ್ಳೋ, ನಾನು ಕೋಳಿ ತಿನ್ನುವ ಬ್ರಾಹ್ಮಣ ಅಂತೇಳಿ ಅವ್ರು ಹೇಳಿದಂಥ ಸ್ಟೇಟ್ಮೆಂಟನ್ನು ಇಟ್ಕೊಂಡು ಅವ್ರನ್ನ ನೆನಪು ಮಾಡ್ಕೊಳ್ಳೋಂಥ ಕೂಡ, ಅಂದರೆ ಅದನ್ನು ಮುಕ್ತವಾಗಿ ಅವರು ಚರ್ಚಿಸಬಲ್ಲಂತಹ ಒಂದು ವ್ಯಕ್ತಿತ್ವ ಇತ್ತು ಅದರ ಬಗ್ಗೆ ಅವರು. ವಿಶೇಷವಾಗಿ ಈಗ ನೀವು ಆ ಕ್ಷೇತ್ರದ ಶಾಸಕರೇ ಇದ್ದೀರಿ. ಮೆಜೆಸ್ಟಿಕ್ ಒಂದು ಬಸ್ ನಿಲ್ದಾಣದ ನಿರ್ಮಾಣದ ಹಿಂದೆಯೂ ಕೂಡ ಅವರ ಬಹಳ ದೊಡ್ಡದಾದಂತಹ ನೇತೃತ್ವ. ಇವತ್ತು ಕೂಡ ನೋಡಿ ಆ ಬಸ್ ಸ್ಟ್ಯಾಂಡು ನಮ್ಮ ರಾಜ್ಯಕ್ಕೆ ಸೇವೆ ಕೊಡುವಂಥ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಅಂದರೆ ಆ ಪ್ಲಾನಿಂಗು ಮತ್ತು ಇಡೀ ಏಷ್ಯಾದಲ್ಲಿ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತ ಅಂದಿನ ಕಾಲದಲ್ಲಿ ಆಗಿತ್ತು. ಹೌದು. ಮತ್ತು ಈಗ ಆಗಿ 40 ವರ್ಷದ ಮೇಲಾಗಿದೆ, 50 ವರ್ಷ. ಹೌದು. ಅದು ಇವತ್ತು ಕೂಡ ಅದರ ಇದು ಎಲ್ಲೋ ಕೊರತೆ ಇದೆ ಅಂತ ಕಾಣಿಸ್ತಾ ಇಲ್ಲ. ಇವತ್ತಿನ ಟ್ರಾಫಿಕ್ ಕೂಡ, ಇವತ್ತಿನ ಒಂದು ಒತ್ತಡ ಕೂಡ ಅದು ಉಪಯೋಗಕ್ಕೆ ಬರ್ತಾ ಇದೆ. ಸೊ ಭಾಳ ಅದು ಒಂದು ರೀತಿ ಗಮನ ಸೆಳೆದಿತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇವತ್ತೇನು ಹೆಸರಿಟ್ಟಿದ್ದೇವೆ. ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಸದಸ್ಯರಾಗೂ ಕೂಡ ಆಯ್ಕೆ ಆಗ್ತಾರೆ. ಅದೊಂದು ರೀತಿಯಲ್ಲಿ ಅಷ್ಟೊತ್ತಿಗಾಗಲೇ ಅದು BJPಯ ಕೋಟೆಯಾಗಿ ಪರಿವರ್ತನೆಗೊಳ್ಳೋದಕ್ಕೆ ಶುರು ಆಗಿತ್ತು. ಯಾಕಂದರೆ ಅದು ಜನಸಂಘವೂ ಕೂಡ ಅಲ್ಲಿ ಗೆಲುವನ್ನು ದಾಖಲಿಸ್ಕೊಂಡಿತ್ತು ಒಂದು ಚುನಾವಣೆಯಲ್ಲಿ. ಆ ಕ್ಷೇತ್ರದಲ್ಲಿ ಅವರ ನಂತರ ಮತ್ತೆ ಅದು ಆ ಕ್ಷೇತ್ರವನ್ನು ಕಾಂಗ್ರೆಸ್ ಅವರು ಗೆಲ್ಲೋದಕ್ಕೆ ಸಾಧ್ಯ ಕೂಡ ಆಗದೇ ಇರುವಂಥ ಕ್ಷೇತ್ರವಾಗಿ ಕೂಡ ಉಳಿದಿದೆ. ಬೆಂಗಳೂರಿನ ಮೇಲೆ ಅವರ ಪ್ರೀತಿ ಹೆಂಗಿತ್ತು ನೀವು ಗಮನಿಸಿದ ರೀತಿಯಲ್ಲಿ? ಬೆಂಗಳೂರಿಗೆ ಅವ್ರದ್ದೇ ಆದಂಥ, ಅಂದರೆ ಬೆಂಗಳೂರು ಅಂತ ಹೇಳಿದ ತಕ್ಷಣ ಅದು ವಿಶೇಷ ಪ್ರೀತಿ ಅಂತಲೂ ಹೇಳೋಕ್ಕಾಗಲ್ಲ. ಸಹಜವಾಗಿ, ಯಾಕಂದರೆ ಬೆಂಗಳೂರಿನ ಅಭಿವೃದ್ಧಿಗೆ ಅವ್ರ ಕಾಲದಲ್ಲೂ ಬೇಕಾದಷ್ಟು ಕೆಲಸ. ಇವತ್ತು ಬೆಂಗಳೂರು IT ಕ್ಯಾಪಿಟಲ್ ಆಗೋದಕ್ಕೆ ಕೂಡ ಅವರ ಕಾಂಟ್ರಿಬ್ಯೂಷನ್ ಇದೆ ಭಾಳಷ್ಟು. ಈಗ ಫಸ್ಟು ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಅಂತ ಒಂದು ಕಂಪನಿ ಏನು ಬಂತು, ಅವ್ರ ಕಾಲದಲ್ಲಿ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಕಂಪನಿ ಬಂದು ಇಲ್ಲಿ ಎಸ್ಟಾಬ್ಲಿಷ್ ಆಯಿತು. ಮತ್ತು ಬೆಂಗಳೂರಿನ ಎಲ್ಲ ಎಜುಕೇಷನ್ನು, ಇದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜ್ಗಳು ಎಲ್ಲರಿಗೂ ಮುಕ್ತವಾಗಿ ಓಪನ್ ಮಾಡೋ ಅವಕಾಶ ಮಾಡಿಕೊಟ್ರು. ಸೊ ಕರ್ನಾಟಕ ಮತ್ತು ಬೆಂಗಳೂರು ಒಂದು ರೀತಿ ಎಜುಕೇಷನ್ ಹಬ್ ಆಯಿತು. ಸೊ ಆ ಒಂದು ವಿದ್ಯಾರ್ಥಿಗಳು ಇಲ್ಲೇ ಇದ್ದರು. ಮತ್ತು ಈ ಥರ ಒಂದು ಬೇರೆ ಬೇರೆ ಹೊಸ ತಂತ್ರಜ್ಞಾನ ಇರುವಂಥ ಇಂಡಸ್ಟ್ರೀಸ್ ಬರೋಕ್ಕೆ ಶುರು ಆಯಿತು. ಮತ್ತು ಬೆಂಗಳೂರಿನ ಇತಿಹಾಸ ಇದೆ, HAL, NAL ಇವೆಲ್ಲ ಮೊದಲಿಂದನೂ ಇತ್ತು, ಪಬ್ಲಿಕ್ ಸೆಕ್ಟ್ರು. ಸೊ ಅದೊಂದು ಕಾಂಟ್ರಿಬ್ಯೂಷನು ಬೆಂಗಳೂರಿನ ವಾಟರ್ ಸಪ್ಲೈಗೆ, ಬೆಂಗಳೂರಿ ಬಸ್ ಸ್ಟ್ಯಾಂಡು ಮತ್ತು ಈ ಥರ ಎಲ್ಲ ಬೆಂಗಳೂರಿಗೆ ಅನೇಕ ಏನು ಡೆವಲಪ್ಮೆಂಟ್ಗೆ ಅವ್ರ ಕಾಲದಲ್ಲೂ ಕೂಡ ಭಾಳಷ್ಟು ಆಯಿತು. ಮತ್ತು MP ಆಗುವಂಥದ್ದು ಅದು ಅವರೇನು MP ಬೆಂಗಳೂರಿನ ನಿಂತ್ಕೊಳ್ಬೇಕು ಅಂತ ಏನಿರಲಿಲ್ಲ. ಅಂದಿನ ಕಾಲದಲ್ಲಿ ಅವರು 89 ಇಸ್ವಿಯಲ್ಲಿ ಪಾರ್ಲಿಮೆಂಟ್ಗೆ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು. ರಾಜೀವ್ ಗಾಂಧಿಯವರು ಡಿಸೈಡ್ ಮಾಡಿದಾಗ ಅವ್ರಿಗೆ ಪಾರ್ಲಿಮೆಂಟ್ ಟಿಕೆಟ್ ಎಲ್ಲಿ ಕೊಡಬೇಕು ಅಂತೇಳಿ, ಯಾಕಂದರೆ ಕೊಡಗೆ ಇರುವಂಥದ್ದು ಮಂಗಳೂರು. ಹೌದು. ಅವಾಗ ಈಗ ಬೇರೆ ಮಂಗಳೂರು ಅಂತ ಹೇಳಿದ್ರೆ ಅವಾಗ ಜನಾರ್ದನ್ ಪೂಜಾರಿ ಇದ್ದರು. ಸೊ ಅಲ್ಲಾಗೋದಿಲ್ಲ. ಸೊ ಇಲ್ಲಿ ಬೆಂಗಳೂರು ಇಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 70 ಜನಸಂಘ ಬರೋದಕ್ಕಿಂತ ಹಿಂದೆ ಇದು ಜನತಾ ಪಕ್ಷದ ಒಂದು ಬೀಡಾಗಿತ್ತು. ಶಾಮಣ್ಣ ಅವರು ಮತ್ತು ಇವನ್ ಕೆಂಗಲ್ ಹನುಮತಿ ಅವರು ಕೂಡ ಸೋತಿದ್ರು ಇಲ್ಲಿ. 72 ಆದಮೇಲೆ ಯಾರೂ ಗೆದ್ದಿರಲಿಲ್ಲ. ಸೊ ಈ ಥರ ಇದ್ದಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಇದೊಂದು ನೀವು ತೊಗೊಳ್ಳಿ ಅಂತ ಹೇಳಿದ್ರು. ಆವಾಗ ತೊಗೊಂಡ್ರು. ಅವಾಗ ದೊಡ್ಡ ಅಂತರದಲ್ಲಿ ಗೆದ್ದರು, 2.5 ಲಕ್ಷ ಅಂತರದಲ್ಲಿ ಅವರು 89ರಲ್ಲಿ ಗೆದ್ದರು. ಅದು 91ನೇ ಇಸ್ವಿ ನೀವು ಹೇಳ್ದಂಗೆ ಮತ್ತೆ ಎಲೆಕ್ಷನ್ ಬಂದಾಗ ಅವಾಗ ಸೋಲನ್ನು ಅನುಭವಿಸ್ಬಿಟ್ಟು, ಅವಾಗ ವಾತಾವರಣ ಒಂಥರ ಬೇರೆ ಥರ ಆಗೋಗಿತ್ತು. ಅದು ಕಮ್ಮಿ ಮಾರ್ಜಿನಲ್ಲಿ ಸೋತ್ಬಿಟ್ಟು.